Hello friends, welcome back to All in One Mind Kannada channel. This is Shivanand. Thanks for subscribing my channel and thanks for your loving support. Friends, ಇವತ್ತಿನ ಈ ವಿಡಿಯೋದಲ್ಲಿ ನಾವು Digitek ಅನ್ನುವಂಥ ಒಂದು ಬ್ರ್ಯಾಂಡ್ನ ಒಂದು ಪ್ರೊಫೆಷನಲ್ ಟ್ರೈಪಾಡ್ನ ಅನ್ಬಾಕ್ಸಿಂಗ್ನ ಮಾಡ್ತಾ ಇದ್ದೀವಿ. ಮತ್ತು ಇದರ ಒಂದು ಫ್ಯೂಚರ್ಸ್ಗಳೇನು, ಮತ್ತು ಇದರ ಒಂದು ಪ್ರೈಸ್ ಏನು, ಮತ್ತು ಇದರ ನಾವು ಯಾವ ರೀತಿಯೆಲ್ಲ ಯೂಸ್ನ ಮಾಡ್ಬೋದು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗೋದಿರುತ್ತೆ. ಹಾಗಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ನ ಮಾಡಿದೆ ಪೂರ್ತಿಯಾಗಿ ವಾಚ್ನ ಮಾಡಿದ್ರೆ ಈ ಟ್ರೈಪಾಡ್ ಹೇಗಿದೆ, ಈ ಟ್ರೈಪಾಡ್ನ ಕ್ವಾಲಿಟಿ ಹೇಗಿದೆ, ಇದರ ಪ್ರೈಸ್ ಏನಾಗಿದೆ, ಮತ್ತು ಈ ಟ್ರೈಪಾಡ್ನ ನಾವು ಯಾವ ರೀತಿಯಾಗೆಲ್ಲ ಯೂಸ್ನ ಮಾಡ್ಕೊಳ್ಬೋದು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಯಾರು ಈ ಒಂದು ಟ್ರೈಪಾಡ್ನ ಬೈನ ಮಾಡ್ಬೇಕಂತ ಅಂದ್ಕೊಳ್ತಾ ಇರ್ತಾರೆ, ಈ ವಿಡಿಯೋನ ನೀವು ಪೂರ್ತಿಯಾಗಿ ವಾಚ್ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಈ ಒಂದು ಪ್ರೈಸಲ್ಲಿ ಈ ಟ್ರೈಪಾಡ್ನ ನಾವು ಬೈನ ಮಾಡೋದ್ರ ಒಂದು ಅಡ್ವಾಂಟೇಜ್ ಏನು ಮತ್ತು ಡಿಸ್ಅಡ್ವಾಂಟೇಜ್ ಏನು ಅಂತ ತಿಳ್ಕೊಳ್ಬೋದು. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ವು ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟಿಗಾಗಿ ಬೆಲ್ ಐಕಾನ್ನ ಪ್ರೆಸ್ನ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಟ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಫ್ರೆಂಡ್ಸ್, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ಟ್ರೈಪಾಡ್ ನಮಗೆ ರಿಸೀವ್ಡ್ ಆದಾಗ ಈ ರೀತಿಯಾಗಿರುತ್ತೆ. ಈ ರೀತಿ ಒಂದು ಕಾಟನ್ ಬಾಕ್ಸ್ ಒಳಗಡೆ ನಮಗೆ ಇದು ರಿಸೀವ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಫಸ್ಟ್ ಈ ಒಂದು ಕಾಟನ್ ಬಾಕ್ಸಿಂದ ಈ ಒಂದು ಟ್ರೈಪಾಡ್ನ ಹೊರಗಡೆ ತೆಗೆಯೋಣ. ಫ್ರೆಂಡ್ಸ್, ಇಲ್ಲಿ ನೋಡಿದೆ ಈ ಒಂದು ಕಾಟನ್ ಬಾಕ್ಸ್ ಮೇಲೆ ನಿಮ್ಗೆ ಒಂದು ಮೆನ್ಷನ್ನ ಮಾಡಿರ್ತಾರೆ. ಈ ಟ್ರೈಪಾಡ್ನ ಒಂದು ಫ್ಯೂಚರ್ ಏನಿದೆ, ಇದು ಎಷ್ಟು kg ಒಂದು ಕೆಪಾಸಿಟಿ ಇದೆ, ಮತ್ತು ಇದರ ಒಂದು ಹೈಟ್ ಏನು, ಇದರ ಒಂದು ವಿಡ್ತ್ ಏನು, ಎಲ್ಲದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಫ್ರೆಂಡ್ಸ್, ಈ ಟ್ರೈಪಾಡ್ ನಿಮಗೆ ಒಂದು 15 kg ವರೆಗೂ ಒಂದು ವೆಯ್ಟ್ನ ಇದು ಕೆಪಾಸಿಟಿನ ಹೋಲ್ಡ್ನ ಮಾಡುತ್ತೆ. ಫ್ರೆಂಡ್ಸ್, ಈಗ ನಾವು ಈ ಒಂದು ಕಾಟನ್ ಬಾಕ್ಸಿಂದ ಈ ಟ್ರೈಪಾಡ್ನ ನಾವು ಹೊರಗಡೆ ತೆಗಿತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಕಾಟನ್ ಬಾಕ್ಸಿಂದ ನಾವು ಟ್ರೈಪಾಡ್ನ ಹೊರಗಡೆ ತೆಗೆದ ತಕ್ಷಣ ಈ ಟ್ರೈಪಾಡ್ಗೆ ನಮಗೆ ಒಂದು ಕ್ಯಾರಿ ಬ್ಯಾಗ್ನ ಇಲ್ಲಿ ಈ ರೀತಿಯಾದ ಒಂದು ಕ್ಯಾರಿ ಬ್ಯಾಗ್ನ ಪ್ರೊವೈಡ್ನ ಮಾಡಿರ್ತಾರೆ. ಫ್ರೆಂಡ್ಸ್, ಈಗ ನಾವು ಈ ಕ್ಯಾರಿ ಬ್ಯಾಗಿಂದ ಈ ಟ್ರೈಪಾಡ್ನ ಹೊರಗಡೆ ತೆಗೆದಾಗ ಇದರ ಒಂದು ಲುಕ್ ಈ ರೀತಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಇದು ನಮಗೆ ಈ ಒಂದು ಫಸ್ಟ್ ಸ್ಟೆಪ್ ಅಂದರೆ ಈ ಒಂದು ಲೆಗ್ಸ್ಗಳನ್ನ ನಾವು ಯಾವುದೇ ರೀತಿಯ ಒಂದು ಲೆಗ್ಸ್ಗಳನ್ನ ಓಪನ್ನ ಮಾಡದೇ ಇದ್ರೂ ಕೂಡ ಈ ಒಂದು ಹೈಟಲ್ಲಿ ನಮಗೆ ಇದು ಇರುತ್ತೆ. ಫ್ರೆಂಡ್ಸ್, ಈಗ ನಾವು ಈ ಟ್ರೈಪಾಡ್ನ ಫಸ್ಟ್ ಸ್ಟೆಪ್ನ ಅಂದರೆ ಫಸ್ಟ್ ಲೆಗ್ಸ್ಗಳನ್ನ ನಾವೀಗ ಓಪನ್ ಮಾಡ್ಕೋಣ. ಇದನ್ನು ನಾವು ಓಪನ್ ಮಾಡಿದ ತಕ್ಷಣ ಇದು ಎಷ್ಟು ಹೈಟಲ್ಲಿ ನಿಮಗೆ ಇರುತ್ತೆ ಅಂತಲೂ ಕೂಡ ನೀವು ನೋಡಬಹುದು. ಫ್ರೆಂಡ್ಸ್, ಈಗ ನಾವು ಸೆಕೆಂಡ್ ಸ್ಟೆಪ್ನ ಓಪನ್ ಮಾಡೋಣ. ಅಂದರೆ ಈಗ ಸೆಕೆಂಡ್ ಲೆಗ್ಸ್ಗಳನ್ನ ನಾವೀಗ ಓಪನ್ ಮಾಡ್ಕೋಣ. ಇದನ್ನ ಓಪನ್ ಮಾಡಿದಾಗ ಇದರ ಒಂದು ಹೈಟ್ ನಿಜವಾಗ್ಲೂ ತುಂಬಾ ಒಂದು ಹೈಟ್ ಆಗಿರುತ್ತೆ. ಸೊ ಇದು ಹೆಚ್ಚು ಕಡಿಮೆ 6 ಫೀಟ್ವರೆಗೂ ನಿಮಗೆ ಈ ಒಂದು ಟ್ರೈಪಾಡ್ ಏನಿದೆ ಹೈಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾನೀಗ ಸೆಕೆಂಡ್ ಸ್ಟೆಪ್ನ ನಾನೀಗ ಓಪನ್ ಮಾಡಿದ ತಕ್ಷಣ ನನಗಿಂತನೂ ಕೂಡ ತುಂಬಾ ಹೈಟಾಗಿ ಈ ಒಂದು ಟ್ರೈಪಾಡ್ ಏನಿದೆ ಇದೆ. ಸೊ ಹಾಗಾಗಿ ಇದು ಒಂದು ಹೆಚ್ಚು ಕಮ್ಮಿ ನೀವು ಒಂದು 6 ಫೀಟ್ವರೆಗೂ ನೀವು ಈ ಟ್ರೈಪಾಡ್ನ ಒಂದು ಹೈಟ್ ಇರುತ್ತೆ. ಈ ಒಂದು 6 ಫೀಟಲ್ಲೂ ಕೂಡ ನೀವು ಇದನ್ನು ತುಂಬಾ ಈಸಿಯಾಗಿ ಯೂಸ್ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈಗ ಇಲ್ಲಿ ಕಾಣಿಸಿರುವಂಥ ಒಂದು ಲಾಕ್ನ ನಾವು ಈ ರೀತಿಯಾಗಿ ಓಪನ್ನ ಮಾಡ್ಕೊಳ್ಬೇಕಾಗಿದೆ. ಎರಡು ಸೈಡ್ನ ಲಾಕ್ನ ನಾವು ಓಪನ್ ಮಾಡಿದ ತಕ್ಷಣ ಈ ಟ್ರೈಪಾಡ್ನ ನಾವು ಈ ರೀತಿಯಾಗಿ ಯೂಸ್ನ ಮಾಡಬಹುದು. ಫ್ರೆಂಡ್ಸ್, ಹಾಗೆಯೇ ನೀವು ಇಲ್ಲಿ ನೋಡೋದು ಕೆಳಗಡೆ ಇರುವಂಥ ಈ ಒಂದು ಲಾಕ್ನ ನಾವು ಓಪನ್ ಮಾಡಿದ ತಕ್ಷಣ ಈ ಒಂದು ಟ್ರೈಪಾಡ್ನ ನಾವೀಗ ಸರೌಂಡ್ನ ನಾವೇನಾದರೂ ಕವರ್ನ ಮಾಡಬೇಕಾಗಿದ್ರೆ, ಅಂದರೆ ಈ ರೀತಿಯಾದ ಒಂದು ವ್ಯೂನ ನಾವು ಕವರ್ನ ಮಾಡಬೇಕಾಗಿದ್ರೆ ಆ ಕೆಳಗಡೆ ಇರುವಂಥ ಒಂದು ಲಾಕ್ನ ನಾವು ಲೂಸ್ನ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಹಾಗೆಯೇ ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಮೇಲ್ಗಡೆ ಇರುವಂಥ ಒಂದು ಲಾಕ್ನ ನಾವು ಲೂಸ್ನ ಮಾಡ್ಕೊಳ್ಬೇಕಾಗುತ್ತೆ. ಆ ಲಾಕ್ನ ನಾವು ಲೂಸ್ನ ಮಾಡ್ಕೊಂಡ ತಕ್ಷಣ ನಮ್ಮ ಕ್ಯಾಮ್ರಾನ ಹೋಲ್ಡ್ನ ಮಾಡುವಂಥ ಒಂದು ಟ್ರೇ ಏನಿರುತ್ತೆ, ಆ ಒಂದು ಟ್ರೇನ ನಾವು ತುಂಬಾ ಈಸಿಯಾಗಿ ರಿಮೂವ್ನ ಮಾಡ್ಕೊಳ್ಬೋದು. ನೀವು ಇಲ್ಲಿ ನೋಡೋದು, ಅಲ್ಲಿ ಸೈಡಲ್ಲಿರುವಂಥ ಒಂದು ಬಟನ್ ಏನಿದೆ ಅದ್ರ ಮೇಲೆ ಜಸ್ಟ್ ನೀವು ಒಂದು ಪ್ರೆಸ್ನ ಮಾಡಿದ್ರೆ ಸಾಕು, ಆ ಒಂದು ಕ್ಯಾಮ್ರಾನ ಹೋಲ್ಡ್ನ ಮಾಡುವಂಥ ಒಂದು ಟ್ರೇ ಏನಿದೆ ಕಂಪ್ಲೀಟಾಗಿ ರಿಲೀಸ್ ಆಗುತ್ತೆ. ಮತ್ತು ಆ ಒಂದು ಲಾಕ್ನ ಮಾಡುವ ಆ ಒಂದು ಟ್ರೇನ ನಾವು ಮತ್ತೆ ಲಾಕ್ನ ಮಾಡ್ಬೋದು. ಅದನ್ನು ಲಾಕ್ನ ಮಾಡಿದ ತಕ್ಷಣ ಆ ಒಂದು ಕ್ಯಾಮ್ರಾದ ಒಂದು ಹೋಲ್ಡರ್ ಏನಿದೆ, ಅಂದರೆ ಒಂದು ಟ್ರೇ ಏನಿದೆ, ಅದು ಯಾವುದೇ ಕಾರಣಕ್ಕೂ ಅದು ಹೊರಗಡೆ ಬರೋದಿಲ್ಲ.
ಫ್ರೆಂಡ್ಸ್ ಹಾಗೇ ನೋಡ್ಬೋದು ನೀವು ಈ ಒಂದು ಟ್ರೈಪಾಡ್ನ ಒಂದು ಹ್ಯಾಂಡಲ್ ಏನಿದೆ ಆ ಒಂದು ಹ್ಯಾಂಡಲ್ನ ಪೊಸಿಷನ್ನ ನೀವು ಚೇಂಜ್ನ ಮಾಡ್ಕೊಳ್ಳೋದು. ಅಲ್ಲಿರುವಂಥ ಒಂದು ಲಾಕ್ನ ನೀವು ಲೂಸ್ನ ಮಾಡ್ಕೊಂಡ್ರೆ ಆ ಒಂದು ಪೊಸಿಷನ್ ನಿಮಗೆ ಎಲ್ಲಿ ಇರಬೇಕಂತ ಕೂಡ ನೀವು ತುಂಬಾ ಈಸಿಯಾಗಿ ಅದನ್ನು ಸೆಟ್ನ ಮಾಡ್ಕೊಳ್ಬಹುದು. ಸೊ ನಿಮಗೆ ಅದು ಪೂರ್ತಿ ಡೌನಿಂದ ನೀವು ಅದನ್ನು ಆಪ್ರೇಟ್ನ ಮಾಡಬೇಕು, ಅಥವಾ ನೀವು ಮಧ್ಯಕ್ಕೆ ಇಟ್ಕೊಬಿಟ್ಟು ಆಪ್ರೇಟ್ನ ಮಾಡ್ಕೊಳ್ಬೇಕು, ಅಥವಾ ಪೂರ್ತಿ ಮೇಲ್ಗಡೆ ಇಟ್ಕೊಂಡು ಆಪ್ರೇಟ್ ಮಾಡ್ಕೊಳ್ಬೇಕು. ಸೊ ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್ನ ಪ್ರಕಾರ ನೀವು ಆ ಒಂದು ಲಾಕ್ನ ಲೂಸ್ನ ಮಾಡೋದ್ರ ಮುಖಾಂತರ ತುಂಬಾ ಈಸಿಯಾಗಿ ಆ ಒಂದು ಹ್ಯಾಂಡಲ್ನು ಕೂಡ ನೀವು ಯೂಸ್ನ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್ ಅದನ್ನು ನೀವು ಪೂರ್ತಿಯಾಗಿ ಲೂಸ್ನ ಮಾಡೋದ್ರ ಮುಖಾಂತರ ಒಂದು ಹ್ಯಾಂಡಲ್ ಏನಿದೆ ಆ ಒಂದು ಟ್ರೈಪಾಡ್ನ ಹ್ಯಾಂಡಲ್ನ ನೀವು ಪೂರ್ತಿಯಾಗಿ ರಿಮೂವ್ನು ಕೂಡ ಮಾಡ್ಕೊಳ್ಬಹುದು. ಫ್ರೆಂಡ್ಸ್ ಇಲ್ಲಿ ನೋಡೋದು ಹಾಗೆ ಅಲ್ಲಿ ಕೆಳಗಡೆ ಇರುವಂಥ ಒಂದು ಹ್ಯಾಂಡಲ್ನ ನಾವು ಲೂಸ್ನ ಮಾಡೋದ್ರಾಗುತ್ತೆ ಒಂದು ಟ್ರೈಪಾಡ್ನ ಒಂದು ಹೆಡ್ ಏನಿದೆ ಆ ಒಂದು ಫ್ಲೂಡ್ ಹೆಡ್ನ ನಾವು ಕಂಪ್ಲೀಟಾಗಿ ರೊಟೇಟ್ನ ಮಾಡ್ಕೊಳ್ಳೋದು. ಅದನ್ನು ನಾವು ಎಲ್ಲಿ ಬೇಕಲ್ಲಿ ರೊಟೇಟ್ನ ಮಾಡ್ಕೊಳ್ಬೋದು. ಯಾಕಂದರೆ ಈ ಒಂದು ಬಬ್ಬಲ್ ಏನಿರುತ್ತೆ ಆ ಒಂದು ಬಬ್ಬಲ್ನ ನಾವು ಸೆಟ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಾಪರಾಗಿ ನಾವು ಅದನ್ನು ನಾವು ಈ ರೀತಿಯಾಗಿ ಲೂಸ್ನ ಮಾಡ್ಕೊಬಿಟ್ಟು ಅದನ್ನು ನಾವು ಸೆಟ್ನ ಮಾಡ್ಕೊಳ್ಬಹುದು. ಮತ್ತು ಆಮೇಲೆ ಅದನ್ನು ಎಷ್ಟಕ್ಕೆ ಬೇಕಷ್ಟಕ್ಕೆ ಕರೆಕ್ಟಾಗಿ ಒಂದು ಬಬ್ಬಲ್ನ ನಾವು ಸೆಟ್ನ ಮಾಡ್ಕೊಂಡ ತಕ್ಷಣ ಅದನ್ನು ನಾವು ಈ ರೀತಿಯಾಗಿ ಟೈಟ್ನ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್ ಈಗ ನೋಡ್ಬೋದು ಈ ರೀತಿಯ ಒಂದು ಶೂಟ್ನ ನೀವು ಮಾಡಬೇಕಂತಂದರೆ ಈ ಒಂದು ಟ್ರೈಪಾಡ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಸಾಫ್ಟ್ ಆದ ಒಂದು ಶಾಟ್ನ ನಾವು ಈ ರೀತಿಯಾಗಿ ತೊಗೊಳ್ಬಹುದು. ಫ್ರೆಂಡ್ಸ್ ಆ ಶಾರ್ಟ್ ಯಾವ ರೀತಿಯಾಗಿ ಬಂದಿರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಈ ರೀತಿಯಾದ ಒಂದು ಶಾರ್ಟ್ನ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಆಗಿರ್ಬೋದು ಅಥವಾ ಕೆಳಗಡೆಯಿಂದ ಮೇಲ್ಗಡೆ ಆಗಿರ್ಬೋದು ಆ ರೀತಿಯ ಶಾರ್ಟ್ಸ್ಗಳನ್ನ ತೊಗೊಳೋದಕ್ಕೆ ಯೂಸ್ ಆಗುತ್ತೆ. ಈ ರೀತಿಯಾಗಿ ನೀವು ಟ್ರೈಪಾಡ್ನ ಈ ರೀತಿಯಾಗಿ ನೀವು ರೊಟೇಟ್ನ ಮಾಡಿದಾಗ ಏನಾಗುತ್ತೆ ಈ ಒಂದು ಶಾರ್ಟ್ಸ್ ಕೂಡ ತುಂಬಾ ಅಮೇಝಿಂಗ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಆ ಒಂದು ಟ್ರೈಪಾಡ್ನ ಹ್ಯಾಂಡಲ್ನ ನಾವು ಈ ರೀತಿಯಾಗಿ ರೊಟೇಟ್ನ ಮಾಡೋದ್ರಿಂದ ಈ ರೀತಿಯ ಒಂದು ಶಾರ್ಟ್ಸ್ಗಳನ್ನ ನಾವು ತೊಗೊಳ್ಬಹುದು. ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಒಂದು ಫ್ಲೂಯಿಡ್ ಹೆಡ್ ಆಗಿರೋದ್ರಿಂದ ಅಂದರೆ ಈ ಟ್ರೈಪಾಡ್ ಫ್ಲೂಯಿಡ್ ಹೆಡ್ ಆಗಿರೋದ್ರಿಂದ ಯಾವುದೇ ರೀತಿಯ ಜರ್ಕ್ ಬರೋದಿಲ್ಲ. ತುಂಬಾ ಸ್ಮೂತಾಗಿ ತುಂಬಾ ಸಾಫ್ಟಾಗಿ ನಾವು ಪ್ರತಿಯೊಂದನ್ನು ಕೂಡ ಈ ರೀತಿಯಾಗಿ ಕವರ್ನ ಮಾಡ್ಕೊಳ್ಳೋದು. ಈ ರೀತಿಯಾಗಿ ನಾವು ಕವರ್ನ ಮಾಡೋದ್ರಿಂದ ಏನಾಗುತ್ತೆ ನಮಗೆ ತುಂಬಾ ಒಂದು ಸಿನೆಮ್ಯಾಟಿಕ್ ಲುಕ್ ಬರುತ್ತೆ. ಆ ಒಂದು ಟ್ರೈಪಾಡ್ನ ನಾವು ಯೂಸ್ನ ಮಾಡ್ತಾ ಇರಬೇಕಾದ್ರೆ ಯಾವುದೇ ರೀತಿಯ ಜರ್ಕ್ ಬರೋದಿಲ್ಲ. ತುಂಬಾ ಸಾಫ್ಟಾಗಿ ಆ ಒಂದು ಮೂಮೆಂಟ್ಸ್ಗಳನ್ನ ನಾವು ಕ್ಯಾಪ್ಚರ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಟ್ರೈಪಾಡ್ ತುಂಬಾ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್ ಹಾಗಾದ್ರೆ ನೋಡಿದ್ರಲ್ಲ ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು. ಈ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನಾವು ಈ ಡಿಜಿಟೆಕ್ ಬ್ರ್ಯಾಂಡ್ನ ಒಂದು ಟ್ರೈಪಾಡ್ನ ಅನ್ಬಾಕ್ಸ್ನ ಮಾಡಿದ್ವಿ. ಇದು ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ನ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ಈ ಒಂದು ಟ್ರೈಪಾಡ್ನ ಏನಾದರೂ ಬೈನ ಮಾಡಬೇಕಂತ ಇದ್ದರೆ ಇದರ ಒಂದು ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೊವೈಡ್ನ ಮಾಡಿರ್ತೀನಿ. ಬೇಕಾದ್ರೆ ನೀವು ಪರ್ಚೇಸ್ನು ಕೂಡ ಮಾಡ್ಕೊಳ್ಬೋದು. ಅಥವಾ ನೀವು ಬೇರೆ ಯಾವುದಾದ್ರೂ ಮತ್ತು ಇದೇ ರೀತಿಯ ಒಂದು ಫ್ಲೂಯಿಡ್ ಹೆಡ್ನ ಒಂದು ಟ್ರೈಪಾಡ್ಸ್ನ ನೀವು ಏನಾದರೂ ಬೈನ ಮಾಡ್ಕೊಳ್ಬೇಕಂತಂದರೆ ಅದರ ಒಂದು ಲಿಂಕ್ಸ್ಗಳನ್ನು ಕೂಡ ನಾನು ಪ್ರೊವೈಡ್ನ ಮಾಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.